ಶೇರ್ ಮಾಡ್ಕೊತಾ ಇರ್ತಾರೆ. ಇವಾಗ ಅವ್ರು ಮತ್ತೆ ಹೋಟೆಲ್‌ಗೆ ಬರ್ತಾರೆ. ಆವಾಗ ಜಿಮ್ಮಿ ಅವ್ನ ಪಾಸ್ಟ್‌ದು ಎಲ್ಲ ಹೇಳ್ತಾ ಬರ್ತಾನೆ ಆ್ಯಂಡ್ ಫೋಟೋಸ್ ಕೂಡ ತೋರಿಸ್ತಾನೆ. ಅದಕ್ಕೆ ಬಾರ್ ಅಟೆಂಡರ್ ಕೇಳ್ತಾನೆ, "ಏನು ನೀವು ಈ ಹುಡುಗಿನ ಮೀಟ್ ಆಗಕ್ಕೆ ಬಂದಿದ್ದೀಯಾ?" ಅಂತ. ಅದಕ್ಕೆ ಜಿಮ್ಮಿ ಕೂಡ ಹೌದು, ಇಲ್ಲ ಅಂತಾನೆ, ಹೌದು ಅಂತಾನೆ ಆ್ಯಂಡ್ ಹೇಳ್ತಾನೆ, "ಗೊತ್ತಿಲ್ಲ. ಆ ಹುಡುಗಿನ ನನ್ನಿನ್ನ ಮರೆಯೋಕ್ಕಾಗ್ತಾ ಇಲ್ಲ" ಅಂತ ಹೇಳ್ತಾ ಅವ್ನ ಮನಸ್ಸಲ್ಲಿ ಒಂದು ಬಾಧೆನ ತೋರಿಸ್ತಾ ಇರುತ್ತೆ ಮುಖದ ಮೇಲೆ. ಏನೋ ಒಂದು ರಿಗ್ರೆಟ್ ಫೀಲ್ ಆಗ್ತಾ ಇರ್ತಾನೆ. ಇನ್ನು ನೆಕ್ಸ್ಟ್ ಸೀನಲ್ಲಿ ನೋಡಿಕೊಂಡ್ರೆ ಅವರಿಬ್ಬರು ಕೂಡ ಮಾತಾಡಿ ಆದಮೇಲೆ ಇಬ್ಬರು ಬೇರೆ ಬೇರೆ ದಾರಿಗೆ ಹೋಗ್ತಾ ಇರ್ತಾರೆ. ಇನ್ನು ಜಿಮಿನ್ ಅವನ ಹೋಟೆಲ್‌ಗೆ ರೀಚ್ ಆಗ್ತಾನೆ. ಪುರಾಣಿ ಮಾತುಗಳೆಲ್ಲವೂ ಕೂಡ ಒಂದು ಬುಕ್ಕಲ್ಲಿ ಬರೀತಾ ಇರ್ತಾನೆ ಡೈರಿಯಲ್ಲಿ. ಆ್ಯಂಡ್ ನೆಕ್ಸ್ಟ್ ಅವ್ನು ಮಲಗ್ತಾನೆ. ಆದರೆ ಅವ್ನಿಗೆ ಎಷ್ಟೇ ಮಲಗಿದ್ರೂ ಕೂಡ ನಿದ್ದೆ ಬರ್ತಾ ಇರಲಿಲ್ಲ. ಅವನ ಕಣ್ಮುಂದೆ ಒಂದು ಹುಡುಗಿದ ಮುಖ ಕಾಣಿಸ್ತಾನೆ ಇರ್ತೈತೆ. ಅದು ಎಮಿದಾಗಿರುತ್ತೆ. ಅವಾಗೆ ನಮಗೆ ಪಾಸ್ಟ್ ಸಿಚುವೇಶನ್ ಮತ್ತೆ ತೋರಿಸ್ತಾರೆ. ಜಿವಿನ್ ಯಾವ ಯೂನಿವರ್ಸಿಟಿಗಾದ್ರೆ ಅಪ್ಲೈ ಮಾಡಿರ್ತಾನೋ ಅದರಲ್ಲಿ ಅವನಿಗೆ ಸೀಟ್ ಬರುತ್ತೆ. ಅದರಿಂದ ಫ್ಯಾಮಿಲಿ ಎಲ್ಲ ಕೂಡ ಭಾಳ ಖುಷಿಯಾಗಿ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ನೆಕ್ಸ್ಟ್ ಅವನು ಕರೋಕೆ ಅವ್ನು ಜಾಬ್ ಮಾಡೋ ಪ್ಲೇಸ್ಗೆ ಹೋಗ್ತಾನೆ. ಅಲ್ಲಿ ಎಲ್ಲ ಕೂಡ ರದ್ದೆಯಾಗಿರುತ್ತೆ. ಫುಲ್ ಜನದಿಂದ ತುಂಬಿ ತುಳುಕ್ತಾ ಇರುತ್ತೆ. ಯಾಕಂದರೆ ಸುತ್ತಮುತ್ತ ಗೊತ್ತಾಗಿರುತ್ತೆ ಆ ಬಾರಲ್ಲಿ ಒಂದು ಜಾಪನೀಸ್ ಹುಡುಗಿ ವರ್ಕ್ ಮಾಡ್ತಿದ್ದಾಳೆ, ಅಲ್ಲಿ ಬಂದಿದ್ದಾಳೆ ಅಂತ. ಅದಕ್ಕೋಸ್ಕರ ಎಲ್ಲ ಜನ ಕೂಡ ಅಲ್ಲಿಗೆ ಬರ್ತಾಯಿದ್ರು ಆ ಹುಡುಗಿನ ನೋಡೋಕ್ಕೆ ಅಂತ. ಇನ್ನು ಹೋಟೆಲ್ ಕ್ಲೋಸ್ ಮಾಡೋ ಟೈಮ್ ಆಗಿರುತ್ತೆ. ಎಲ್ಲರೂ ಕೂಡ ರಿಲ್ಯಾಕ್ಸ್ ಆಗ್ತಾ ಇರ್ತಾರೆ. ಆವಾಗ ಜಿಮ್ಮಿ ಶರ್ಟ್ ಇಲ್ಲದೆ ಒಳಗಡೆ ಬಂದ್ಬಿಡ್ತಾನೆ. ಆವಾಗ ಏಮಿ ನೋಡ್ತಾಳೆ. ನಾಚಿಕೆ ಆಗಿ ಜಿಮ್ಮಿ ಶರ್ಟ್ ಹಾಕೊಂಡ್ಬಿಡ್ತಾನೆ. ಇಷ್ಟರಲ್ಲಿ ಮ್ಯಾನೇಜರ್ ಬಂದು ಹೇಳ್ತಾನೆ, "ನೀನು ಬಂದ ವೇಳೆ ವಿಶೇಷ ಎಲ್ಲ ಕೂಡ ಫುಲ್ ಚೆನ್ನಾಗಿ ಕಸ್ಟಮರ್ಸ್ ಬಂದಿದ್ದಾರೆ. ಅದಕ್ಕೋಸ್ಕರ ನಾನೊಂದು ಪಾರ್ಟಿ ಅರೇಂಜ್ ಮಾಡಿದ್ದೀನಿ" ಅಂತ. ಸೊ ಎಲ್ಲರೂ ಕೂಡ ಒಂದು ಒಳ್ಳೆ ರೆಸ್ಟೋರೆಂಟ್‌ಗೆ ಹೋಗ್ತಾರೆ. ಅಲ್ಲಿ ಪಾರ್ಟಿ ಮಾಡ್ತಾ ಇರ್ತಾರೆ. ಆವಾಗ ಮ್ಯಾನೇಜರ್ ಕೇಳ್ತಾನೆ, "ನಿನಗೆ ಯಾಕೆ ತಿರುಗೋದಂದರೆ ಅಷ್ಟು ಇಷ್ಟ?" ಅಂತ. ಆವಾಗ ಎಮ್ಮಿ ಹೇಳ್ತಾಳೆ, "ನನಗೆ ತಿರುಗೋದು ಅಂದರೆ ಭಾಳ ಇಷ್ಟ. ಹೊಸ ಹೊಸ ಮನುಷ್ಯರನ್ನ ಮೀಟ್ ಆಗೋದು, ಹೊಸ ಪ್ಲೇಸಸ್‌ನ ನೋಡಬೇಕು ಅಂದರೆ ಇಷ್ಟ" ಅಂತ. ಆವಾಗ ಏಮಿ ಅವಳ ಬ್ಯಾಗಿನ ಒಂದು ಬುಕ್‌ನ ತೆಗಿತಾಳೆ. ಅವಳು ಯಾವ್ಯಾವ ಪ್ಲೇಸ್‌ಗಾದರೂ ಹೋಗಿರ್ತಾಳೋ ಆ ಡ್ರಾಯಿಂಗ್ಸ್ ಎಲ್ಲ ಹಾಕಿರ್ತಾಳೆ. ಅದನ್ನು ನೋಡಿದಾಗ ಜಿಮ್ ಒಂದು ಐಡಿಯಾಗೆ ಬಂದು ಹೇಳ್ತಾನೆ, "ನಮ್ಮ ಹೋಟೆಲಲ್ಲಿ ಯಾವುದೋ ಒಂದು ಹಳೆ ಪೇಂಟಿಂಗ್ ಇದೆ. ಅದನ್ನು ತೆಗೆದು ಏಮಿಯಿಂದ ಒಂದು ಹೊಸ ಪೇಂಟಿಂಗ್ ಹಾಕ್ಸೋಣ" ಅಂತ. ಆ ಐಡಿಯಾ ಮ್ಯಾನೇಜರ್ ಕೂಡ ಇಷ್ಟ ಆಗುತ್ತೆ. ಏಮಿನ ಕೇಳ್ತಾನೆ, "ನಮಗೋಸ್ಕರ ಒಂದು ಡ್ರಾಯಿಂಗ್ನ ಹಾಕ್ತೀಯಾ?" ಅಂತ. ಅದಕ್ಕೆ ಏಮಿ ಕೂಡ ಸಂತೋಷವಾಗಿ ಒಪ್ಕೊತಾಳೆ. ಇದಾದಮೇಲೆ ಎಲ್ಲರೂ ಫುಲ್ ಪಾರ್ಟಿ ಮೋಡಲ್ಲಿ ಫುಲ್ ಕೊಟ್ಬಿಟ್ಟಿರ್ತಾರೆ ಆ್ಯಂಡ್ ಹಂಗೆ ತೂಲ್ಕೊಂಡು ಅವ್ರ ಮನೆಗೆ ಹೋಗ್ಬಿಟ್ಟಿರ್ತಾರೆ. ಲಾಸ್ಟ್ಗೆ ಎಮಿಯಿಂದ ಜಿಮ್ಮಿ ಮಾತ್ರ ಮಿಕ್ಕಿರ್ತಾರೆ. ಅವ್ರು ಸ್ಟಾರ್ಟಿಂಗಲ್ಲಿ ಮಾತಾಡೋಕ್ಕೆ ಸ್ವಲ್ಪ ಮುಜುಗರ ಆದರೂ ಲಾಸ್ಟಿಗೆ ಎಮ್ಮಿ ಕೇಳ್ತಾಳೆ, "ನೀನೇನು ಅಂದ್ಕೊಳ್ಳಿಲ್ಲ ಅಂದರೆ ನನಗೆ ಒಂದು ರೈಡ್ ಕೊಡ್ತೀಯಾ?" ಅಂತ. ಅದಕ್ಕೆ ಜಿಮ್ಮಿ ಕೂಡ ಒಪ್ಕೊತಾನೆ. ಅವಳನ್ನ ಸ್ಕೂಟಿ ಮೇಲೆ ಹತ್ತಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇರ್ತಾನೆ. ಹೋಗಬೇಕಾದ್ರೆ ಎಮ್ಮಿ ಜಿಮ್ಮಿನ ಗಟ್ಟಿಯಾಗಿ ಇಟ್ಕೊಂಡಿರ್ತಾಳೆ. ಜಿಮ್ಮಿ ನೆಕ್ಸ್ಟ್ ಅವಳನ್ನ ಒಂದು ಅದ್ಭುತವಾದ ಸುಂದರವಾದ ಪ್ಲೇಸ್ಗೆ ಕರ್ಕೊಂಡು ಹೋಗ್ತಾನೆ. ಅದು ಸಿಟಿ ಎಲ್ಲ ಕೂಡ ಕಾಣಿಸ್ತಾ ಇರುತ್ತೆ. ಭಾಳ